ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ಸ್ವತಃ ನಾನೇ ಬಳಸಿ ಅಂದರೆ ಸುಮಾರು ದಿನಗಳಿಂದ ನಾನು ಬಳಸ್ತಾ ಇದ್ದೀನಿ. ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದೇ ಬಾತಿಂಗ್ ಪೌಡರ್ ಅಂದರೆ ನೈಸರ್ಗಿಕ ಸ್ನಾನದ ಪುಡಿ. ನೋಡಿ, ನಿಮಗೆ ಗೊತ್ತೇ ಇರುತ್ತೆ, ಹಿಂದೆ ನಮ್ಮ ಅಜ್ಜಿ ಮುತ್ತಜ್ಜಿ ಅಮ್ಮ ಎಲ್ಲರೂ ಈ ಹರ್ಬಲ್ ಪೌಡರ್ನೇ ಬಳಸ್ತಾ ಇದ್ದರು. ಹಾಗಾಗಿ ಅವ್ರ ಸ್ಕಿನ್ನು ತುಂಬಾ ಮೃದುವಾಗಿ ಶೈನಿಯಾಗಿರ್ತಾ ಇತ್ತು. ಈಗಿನ ಬ್ಯುಸಿ ಲೈಫಲ್ಲಿ ನಮಗೆ ಈ ಹರ್ಬಲ್ ಪೌಡ್ರನ್ನ ಪ್ರಿಪೇರ್ ಮಾಡ್ಕೋಕ್ಕಾಗ್ದೇ ಕೆಮಿಕಲ್ ಬೇಸ್ಡ್ ಸೋಪ್ ಆಗಿರ್ಬೋದು, ಹಾಗೆ ಸ್ಕ್ರಬ್ ಆಗಿರ್ಬೋದು, ಬಾಡಿ ವಾಶ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಇವು ಯಾವುದೂ ಇಲ್ಲದೇ ನಮಗೆ ಇರೋಕ್ಕಾಗೋದೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಬಂದುಬಿಟ್ಟಿದ್ದೀವಿ. ಹಾಗೆ ಒಂದು ಸಲ ನೋಡಿ, ಒಂದು ಸಲ ಪ್ರಿಪೇರ್ ಮಾಡಿಕೊಂಡು ಈ ಹರ್ಬಲ್ ಪೌಡ್ರನ್ನ ಯೂಸ್ ಮಾಡಿ. ಕೆಲವೊಬ್ಬರಿಗೆ ನೋಡಿ ಸೋಪು ಇಲ್ಲದೇ ಇರೋಕ್ಕಾಗಲ್ಲ ಅನ್ನೋರು ಆಲ್ಟರ್ನೇಟಿವ್ ಡೇಸಲ್ಲಿ ಯೂಸ್ ಮಾಡ್ಕೋಬೋದು. ಅಂದರೆ ಒಂದಿನ ಸೋಪ್ ಯೂಸ್ ಮಾಡಿ, ಒಂದಿನ ಈ ಹರ್ಬಲ್ ಪೌಡ್ರ್ ಯೂಸ್ ಮಾಡಿ. ನಿಮಗೆ ಗೊತ್ತಾಗುತ್ತೆ, ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ನೂ ತುಂಬ ಮೃದುವಾಗುತ್ತೆ, ಹಾಗೆ ಶೈನಿ ಆಗುತ್ತೆ. ನೈಸರ್ಗಿಕ ಸ್ನಾನದ ಪೌಡರ್ ಹೆಸರಲ್ಲೇ ನಿಮಗೆ ನೈಸರ್ಗಿಕ ಅಂತ ಇರೋದರಿಂದ ಇದರಿಂದ ಯಾವುದೇ ನಮಗೆ ಸೈಡ್ ಎಫೆಕ್ಟ್ ಆಗಲಿ, ಹಾಗೆ ನಮ್ಮ ಸ್ಕಿನ್ ಅಲರ್ಜಿ ಆಗಲಿ ಇರೋದಿಲ್ಲ. ಅದ್ರ ಬದಲಿಗೆ ನಿಮಗೆ ಸ್ಕಿನ್ ತುಂಬ ಆರೋಗ್ಯಕರವಾಗಿ ಹಾಗೆ ಕಾಂತಿಯುಕ್ತವಾಗಿರುತ್ತೆ. ಹಾಗೆ ಸ್ಕಿನ್ ಕಂಪ್ಲೆಕ್ಷನ್ ಕೂಡ ಜಾಸ್ತಿ ಅನಿಸುತ್ತೆ. ಇನ್ನು ಸ್ಕಿನ್ ಡಿಸೀಸ್ ಆದ ಪಿಗ್ಮೆಂಟೇಷನ್ ಆಗಿರಬಹುದು, ಹಾಗೆ ಆ್ಯಕ್ನಿ ಸಮಸ್ಯೆ ಆಗಿರಬಹುದು, ಸ್ಕಿನ್ ಈವನ್ ಟೋನ್ ಇಲ್ಲದೆ ಆಗಿರಬಹುದು, ಇವೆಲ್ಲದರಿಂದ ಪ್ರಿವೆಂಟ್ ಮಾಡುತ್ತೆ ಈ ಹರ್ಬಲ್ ಪೌಡರ್. ಟ್ರಸ್ಟ್ ಮೀ, ಇದನ್ನು ಬಳಸ್ತಾ ನಿಮ್ಮ ಸ್ಕಿನ್ನು ತುಂಬಾ ಸಾಫ್ಟ್ ಅನಿಸುತ್ತೆ. ಹಾಗೆ ಕೆಮಿಕಲ್ ಸೋಪ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು, ಇವೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿರೋ ಎಲ್ಲ ಆಯಿಲ್ ಅಂಶನೂ ಪೂರ್ತಿಯಾಗಿ ತೆಗೆದುಬಿಡುತ್ತೆ. ಆದರೆ ಹರ್ಬಲ್ ಪೌಡರ್ ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿರೋ ಎಕ್ಸ್ಟ್ರಾ ಆಯಿಲು ಅಥವಾ ಎಕ್ಸ್ಟ್ರಾ ಕೊಳೆ, ಹಾಗೆ ನಿಮ್ಮ ಸ್ಕಿನ್ನಲ್ಲಿರುವ ಡೆಡ್ ಸ್ಕಿನ್ನು ಎಲ್ಲನೂ ನಿಧಾನವಾಗಿ ರಿಮೂವ್ ಮಾಡುತ್ತೆ. ಹಾಗೆ ಇದು ಸ್ಕ್ರಬ್ ಥರ ಕೂಡ ಕೆಲಸ ಮಾಡುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರುವ ಈ ಹರ್ಬಲ್ ಪೌಡರ್ನ ಮಾಡೋದು ಕೂಡ ತುಂಬಾ ಸುಲಭ. ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಬಾತಿಂಗ್ ಪೌಡರ್ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಅರ್ಧ ಬೌಲು ತೊಗರಿಬೇಳೆ, ಅರ್ಧ ಬೌಲು ಮಸೂರ್ ದಾಲ್, ಅರ್ಧ ಬೌಲು ಅಕ್ಕಿ, ಅರ್ಧ ಬೌಲು ಕಡಲೆಬೇಳೆ, ಅರ್ಧ ಬೌಲು ಹೆಸರು ಬೇಳೆ, ಒಂದು ಸ್ವಲ್ಪ ಬಾದಾಮಿ. ಈಗ ನೋಡಿ, ಕಡಾಯಿ ಬಿಸಿಗಿಟ್ಟು ಮಸೂರ್ ದಾಲ್ ಹಾಕ್ಕೊಳ್ಳಿ, ಹಾಗೆ ಕಡಲೆಬೇಳೆ, ಹೆಸರು ಕಾಳು, ತೊಗರಿಬೇಳೆ, ಅಕ್ಕಿ ಎಲ್ಲನೂ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಇದು ಬೇಳೆ ಕಾಳುಗಳದೆಲ್ಲನೂ ಘಮ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ಇದರಲ್ಲಿ ಬೇಕಾದ್ರೆ ನೀವು ಸ್ಯಾಂಡಲ್ವುಡ್ ಪೌಡ್ರ್ ಯೂಸ್ ಮಾಡ್ಬೋದು, ನೀಮ್ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಯೂಸ್ ಮಾಡಿಲ್ಲ, ನನಗೆ ನೀಮ್ ಪೌಡ್ರ್ ಸಿಗಲಿಲ್ಲ. ಹಾಗೆ ಬೇಕಾದರೆ ನೀವು ಅರಿಶಿಣ ಪೌಡ್ರ್ ಸಹ ಹಾಕೋಬೋದು. ನಾನು ಹಾಕ್ಕೊಂಡಿಲ್ಲ, ನನಗೆ ಸ್ವಲ್ಪ ಅರಿಶಿಣದ ಅಲರ್ಜಿ, ಹಾಗಾಗಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಬೇಕಾದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಪೌಡ್ರ್ ಮಾಡ್ತೀರಲ್ವ, ಇದನ್ನೆಲ್ಲ ಪೌಡ್ರ್ ಮಾಡಿ ಆದಮೇಲೆ ಅದು ರೆಡಿ ಪೌಡ್ರ್ ಸಿಗುತ್ತೆ ನಿಮಗೆ, ಅದನ್ನು ಡೈರೆಕ್ಟ್ ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಬಾದಾಮಿ ಸಹ ಯೂಸ್ ಮಾಡಿದ್ದೀನಲ್ಲ, ಯಾರೆಲ್ಲ ಆಯಿಲಿ ಸ್ಕಿನ್ ಇರೋರು ಬೇಕಾದರೆ ಆ ಬಾದಾಮಿನ ಸ್ಕಿಪ್ ಮಾಡ್ಕೋಬೋದು. ಡ್ರೈ ಸ್ಕಿನ್ ಇರೋರಿಗಂತೂ ಇದು ತುಂಬಾ ಒಳ್ಳೆಯದು. ಇನ್ನೂ ಸ್ವಲ್ಪ ಬೇಕಾದರೂ ಇನ್ನೂ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಈಗಾಗಲೇ ಆಗ್ತಾ ಬಂದಿದೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡಿ, ಇದರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಉತ್ಸಾಹ ಬರುತ್ತೆ. ನೋಡಿ, ಇಷ್ಟು ಸಾಕು ಹುರಿಯೋದು. ತಣ್ಣಗಾಗಲೂ ಒಂದು ಪ್ಲೇಟಿಗೆ ಹಾಕಿಡಿ. ಈಗ ನೋಡಿ, ಬಾದಾಮಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನೂ ಅಷ್ಟೇ, ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ, ಯಾಕಂದರೆ ನಾವು ಮಿಕ್ಸಿಯಲ್ಲಿ ಹಾಕ್ಕೊಳ್ತೀವಲ್ಲ, ಸ್ವಲ್ಪ ಆಯಿಲ್ ಬಿಡುತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟಾಗಿ ನಿಮಗೆ ಆಯಿಲ್ ಬರಲ್ಲ. ಅದೇ ಪ್ಲೇಟಿಗೆ ಹಾಕಿ ತಣ್ಣಗಾಗಲು ಬಿಡೋಣ. ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ.
ಒಂದು ಬೌಲಲ್ಲಿ ಸ್ವಲ್ಪ ತಗೊಂಡು ಸ್ನಾನ ಮಾಡುವಾಗ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ನೀರು ಏನಾದರೂ ಬಿದ್ದರೆ ಎಲ್ಲ ಪೌಡ್ರು ಹಾಳಾಗುತ್ತೆ. ನೋಡಿ, ನಮ್ಮ ಬಾತಿಂಗ್ ಪೌಡರ್ ರೆಡಿಯಾಗಿದೆ. ಈ ಪೌಡ್ರು 1 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಯೂಸ್ ಮಾಡ್ಬೋದು. ಇದು ಹರ್ಬಲ್ ಪೌಡ್ರ್ ಆದ್ದರಿಂದ ಯಾವುದೇ ಸೈಡ್ ಎಫೆಕ್ಟು ಇರೋದಿಲ್ಲ ನಿಮಗೆ. ನೋಡಿ, ನೀವು ಒಂದ್ಸಲ ಪ್ರಿಪೇರ್ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ಬೆಲ್ ಐಕಾನ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.